ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ನಿರ್ಮಾಣವಾದ ದೇವಾಲಯವೇ ವಿದ್ಯಾಶಂಕರ ದೇವಾಲಯ. ವಿಜಯನಗರ ಸಾಮ್ರಾಜ್ಯದ ರಾಜರ ಕೈ ಕೆಳಗೆ ದಂಡಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿರುಗಪ್ಪ ನಾಯಕ ವಿದ್ಯಾಶಂಕರ ದೇವಾಲಯವನ್ನು ದೇವರಾಯನ ದುರ್ಗದ ಹತ್ತಿರ ಹಳೆ ಕೋಟೆಯಲ್ಲಿ ನಿರ್ಮಿಸಿ, ಇವರ ಅವಧಿಯಲ್ಲಿ ಪರ್ಲಂಗಾ ಗುಡ್ಡದಲ್ಲಿ ಜೈನ ಬಸದಿಯನ್ನು ನಿರ್ಮಿಸಿದ ನಂತರ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಆದ ಕಾರಣದಿಂದ ಇಲ್ಲಿದ್ದ ವೈದ್ಯ ಪಂಡಿತರು ಈ ಜಾಗದಲ್ಲಿ ವೈದೇಶ್ವರ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿ ಅಂತ ಸಲಹೆಯನ್ನು ನೀಡುತ್ತಾ ಪಂಡಿತರು ಹೇಳಿದ ಹಾಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ. ಗುಡಿಯ ಒಳಗೆ ಪಾದ ಸ್ಪರ್ಶ ಮಾಡುತ್ತಾ ನಮ್ಮ ಮುಂದೆ ಕಾಣುವ ಈಶ್ವರಲಿಂಗಕ್ಕೆ ಪೂಜೆಯಿಂದ ಗೋಚರಿಸುವ ದೇವರ ಸುತ್ತಮುತ್ತ ಕಂಬಗಳ ಜೋಡಣೆ, ಸುಂದರವಾದ ಕೆತ್ತನೆ, ಬಂಡೆಕಲ್ಲುಗಳ ಜೋಡಣೆಯಿಂದ ಮೈ ಜುಮ್ ಎನಿಸುತ್ತಾ ಹೊರಗಡೆ ಬಂದು ನಿಂತಾಗ ಈಶ್ವರನ ಎದುರಾಗಿ ಕುಳಿತಿರುವ ಬಸವಣ್ಣನ ವಿಗ್ರಹವನ್ನು ನೋಡಿ ದೇವಸ್ಥಾನದ ಬದಿಗೆ ಬಂದು ನಿಂತಾಗ ನನಗೆ ಕಂಡದ್ದು ಮೊದಲ ಪೂಜೆಯ ಅಧಿಪತಿ ಗಣೇಶನ ವಿಗ್ರಹವನ್ನು ನೋಡುತ್ತಾ ಕಾಲಕ್ರಮೇಣ ವಿಜಯನಗರ ಸಾಮ್ರಾಜ್ಯ ಆಡಳಿತ ಮುಗಿಯುವ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ಕೈಗೆಳೆಗೆ ಕೆಲಸ ಮಾಡುತ್ತಿದ್ದಂಥ ಈ ಪಾಳುಬಿದ್ದ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕೆಂದು TVS ಎಲೆಕ್ಟ್ರಾನಿಕ್ ಕಂಪನಿ ಹಿರೇಹಳ್ಳಿಯವರು ಈ ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದಕ್ಕಿಂತ ಮುಂಚೆನೆ ದೇವರಾಯನ ದುರ್ಗದ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದಂತ ಕೀರ್ತಿ ಇವರದ್ದಾಗಿರುತ್ತೆ. TVS ಎಲೆಕ್ಟ್ರಾನಿಕ್ ಕಂಪನಿಯವರು ಅವರಿಗೆ ಕೇರಳ ಮೂಲದ ಉನ್ನಿಕೃಷ್ಣ ಪಂಡಿತರನ್ನು ಕರೆದು ಶಾಸ್ತ್ರದಲ್ಲಿ ದೇವರಾಯನ ದುರ್ಗದ ಸುತ್ತಮುತ್ತ ವೈಷ್ಣವ ದೇವಾಲಯಗಳು ಹೆಚ್ಚಾಗಿ ಕಂಡು ಬಂದಿರುವುದರಿಂದ ಈ ಪ್ರದೇಶದಲ್ಲಿ ಇದು ಒಂದೇ ಶೈವ ದೇವಸ್ಥಾನ ಆಗಿರುವುದರಿಂದ ಇದು ಪರಿಶುದ್ಧವಾದ ಪಂಡಿತರು ಹೇಳಿದ ಮೇಲೆ TVS ಎಲೆಕ್ಟ್ರಾನಿಕ್ ಕಂಪನಿಯವರು ಅಲ್ಲಿನ ಪಂಚಾಯಿತಿಯನ್ನು, DC ಅವರನ್ನು, ಅರಣ್ಯ ಇಲಾಖೆ ಅಧಿಕಾರಿಗಳನ್ನು, ಪುರಾತತ್ವ ಇಲಾಖೆಗಳನ್ನೆಲ್ಲದರ ಸಮ್ಮುಖದಲ್ಲಿ ಈ ದೇವಸ್ಥಾನವನ್ನು ಮೊದಲಿಗೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಿರ್ಮಾಣ ಮಾಡಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇವಸ್ಥಾನದ ಕುರುಹುಗಳು ಮತ್ತು ಅವಶೇಷಗಳು ಶಾಸನಗಳಲ್ಲಿ ನಮಗೆ ಕಂಡುಬರುತ್ತೆ. ಈ ರೀತಿಯಾಗಿ ನಾಗರ ಕಲ್ಲಿನ ವಿಗ್ರಹಗಳು ಸಹ ಇಲ್ಲಿ ನಾವು ನೋಡಬಹುದು. ಮುಂದಿನ ವಿಡಿಯೋಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಬಾಗುಡಿ ಚಂದ್ರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಫಾಲೋ ಮಾಡ್ತಾಯಿರಿ.